ಎಸ್ ಇನ್ನು ನಾಗರಾಜ್ ನಾನೊಂದು ಹೇಳಬೇಕಾಗುತ್ತೆ ಇದರಲ್ಲಿ. ನಾವೆಲ್ಲದನ್ನು ಒಂದೇ ಇದರಲ್ಲಿ ಸಾರಿಸ್ಲಿಕ್ಕಾಗಲ್ಲ. ಇಲ್ಲಿ ಡಿಫ್ರೆನ್ಸಿಯೇಷನ್ ಇದೆ. ಎಸ್ಪೆಷಲಿ ನಾನು ಮಂಡ್ಯದಲ್ಲಿ ಕೆಲಸ ಮಾಡಿದ್ದೀನಿ. ಆಗ ಈ ಒಂದು ಏನು ಮುಡಿ ವೈರ್ ಮುಡಿ ತೊಗೊಂಡೋಗೋದು ಪದ್ಧತಿ ಏನಿತ್ತು, ಇದು ಡಿ ಸಿ ಕಸ್ಟಡಿಯಲ್ಲಿ ಇರ್ತದೆ. ಒಂದು ಸಾರಿ ಪೂಜೆ ಆದಮೇಲೆ ವಾಪಸ್ ತಿರುಗಿ ಡಿ ಸಿ ಕಚೇರಿಗೆ ಬರ್ತದೆ. ಅಲ್ಲಿ ಟ್ರೆಜರಿಯಲ್ಲಿ ಬೀಗ ಅಂದರೆ ಲಾಕ್ ಆ್ಯಂಡ್ ಕೀಯಲ್ಲಿ ಡಿ ಸಿ ಕಸ್ಟಡಿಯಲ್ಲಿ ಇರ್ತದೆ. ಅದನ್ನು ಪೂಜೆ ಟೈಮಲ್ಲಿ ಡಿ ಸಿ ಅವರೇ ಹ್ಯಾಂಡ್ ಓವರ್ ಮಾಡಬೇಕು ಇವತ್ತಿಗೂ. ಆಮೇಲೆ ಡಿ ಸಿ ಜೊತೆ ಎಸ್ ಪಿ ಇರ್ತಾರೆ. ಅವ್ರೇನು ಮಾಡ್ತಾರೆ, ನಮಸ್ಕಾರ ಹಾಕ್ತಾರೆ. ಅದಕ್ಕೆ ಪೂಜೆ ಮಾಡಿ ನಮಸ್ಕಾರ ಹಾಕಿ ಹ್ಯಾಂಡ್ ಓವರ್ ಮಾಡ್ತಾರೆ. ಯಾರಿಗೆ? ವಾರಸುದಾರರಿಗೆ. ಅದ್ರ ಜೊತೆ ಪೊಲೀಸ್ ಪ್ರೊಟೆಕ್ಷನು ಇರ್ತದೆ. ಎಂಟೈರ್ ಅಲ್ಲಿ ಏನಕ್ಕೆ ಫಂಕ್ಷನ್ ಮುಗೀತದೆ ಅಲ್ಲಿ ತನಕ ಇರ್ತದೆ. ವಾಪಸ್ ಅದೇ ಪ್ರಕಾರ ತಂದು ಅಲ್ಲಿ ಇಡ್ತಾರೆ. ಇದು ಎಷ್ಟೋ ದಿವಸದಿಂದ ಈ ಪದ್ಧತಿ ನಡ್ಕೊಂಡ್ಬಂದಿದೆ. ಕಾರಣ ಏನೋ ಇರ್ಬೋದು, ಗೊತ್ತಿಲ್ಲ ನನಗೆ ಸರಿಯಾಗಿ. ಅಲ್ಲಿ ಡಿಸ್ಪ್ಯೂಟ್ ಆಗಿದೆ ಒಂದು ಕಾಲದಲ್ಲಿ. ಆ ಒಂದು ದಿಸೆಯಲ್ಲಿ ಇದು ಪೊಲೀಸ್ ವಶಕ್ಕೆ ಬಂತು. ಪೊಲೀಸಿಂದ ಡಿ ಸಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರೋದ್ರಿಂದ ಅವ್ರ ಕಸ್ಟಡಿ ಏನಾಯಿತು. ಆ ನಂತರ ಅದು ನಮಗೆ ಬೇಕಾಗಿಲ್ಲ. ಬಟ್ ಇದು ಪದ್ಧತಿ ನಡ್ಕೊಂಡು ಬರ್ತಾ ಇದೆ. ಪದ್ಧತಿಗೆ ನಾನು ಇಂಟರ್ಫಿಯರ್ ಆಗಲ್ಲ. ಯಾಕೆಂದರೆ ಇಟ್ ಹ್ಯಾಸ್ ಬಿನ್ ಎಂಟ್ರಸ್ಟೆಡ್ ಬೈ ದಿ ಅಥಾರಿಟಿ. ಅಥಾರಿಟಿಗೆ ಕೆಲಸ ಕೊಟ್ಟ ಮೇಲೆ ಅವರು ಆ ಕೆಲಸ ಪ್ರಾಂಪ್ಟಾಗಿ ಮಾಡ್ತಾಯಿದ್ದಾರೆ. ಅಲ್ಲಿ ನಾನೇನು ಅಬ್ಜೆಕ್ಷನ್ ಇಲ್ಲ. ಬಟ್ ತಲೆ ಮೇಲೆ ಹೊತ್ಕೊಂಡು ಕೊಡೋದು ಅದು ಇದು ಕೆಲವೊಂದು ಸ್ವಲ್ಪ ಎಕ್ಸಸ್ ಆಗುತ್ತೆ. ಏನು ವಿಪರೀತ ಬಿಹೇವಿಯರ್ ಅಂತಾರೆ ನೋಡಿ, ಅದು ಇಂಡಿವಿಜುವಲ್ಸ್ ಮೇಲೆ ಹೋಗ್ತದೆ. ಕೆಲವರು ಎಷ್ಟು ಬೇಕೋ, ನಾನು ಹೇಳಿದ್ದಕ್ಕೆ ಇನ್ ದಿ ಐಸ್ ಆಫ್ ಪಬ್ಲಿಕ್ ಒನ್ ಶುಡ್, ಯಾರೇ ನೋಡಿದರೂ ಕೂಡ, ಯಾವುದೇ ದಿಕ್ಕಿನ ಏನೋ ಒಂದು ದೃಷ್ಟಿಯಿಂದ ನೋಡಿದರೂ ಕೂಡ ಅವರು ಇಂಪಾರ್ಷಿಯಲ್ ಮನುಷ್ಯ ಇದ್ದಾನೆ. ಈಸ್ ಮೆಂಟ್ ಫಾರ್, ಈ ಮೀನ್ಸ್ ಡ್ಯೂಟಿ, ಈ ಮೀನ್ಸ್ ಎನ್ಫೋರ್ಸ್ಮೆಂಟ್ ಆಫ್ ಲಾ, ಈಸ್ ಮೀನ್ಸ್ ಎನ್ ಅಥಾರಿಟಿ ವಿತೌಟ್ ಎನಿ ಪ್ರಿಜುಡೀಸ್ ಆರ್ ಫೇವರ್. ಅರ್ಥ ಆಯ್ತಾ? ಈ ಮಟ್ಟದಲ್ಲಿ ಅವರು ತೋರ್ಪಡಿಕೆ ಮಾಡಬೇಕು. ಕೆಲಸ ತಪ್ಪು ಮಾಡಿದರೂ ಕೂಡ ಮೇಲ್ನೋಟಿಗೆ ಜನ ಆ ಒಂದು ಅಭಿಪ್ರಾಯನ ತಗೊಂಡ್ರೆ, ಯಾವುದೊಂದು ಜಿಲ್ಲೆಯಲ್ಲಾಗಲಿ ಇವನ್ ಒಂದು ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಾಗಲಿ ಪೊಲೀಸ್ ತೊಗೊಂಡ್ರೆ, ಆಗ ಎಂಥೋ ಕ್ಲಿಷ್ಟಕರ ಪರಿಸ್ಥಿತಿ ಬಂದರೂ ಕೂಡ ಜನ ಅವ್ರನ್ನ ನಂಬ್ತಾರೆ, ಅವ್ರ ಮಾತನ್ನು ನಂಬ್ತಾರೆ. ಅವ್ರ ಏನೋ ಒಂದು ಆಜ್ಞೆ ಮಾಡಿದರೆ ಅದನ್ನು ಪಾಲಿಸ್ತಾರೆ. ಈ ಥರ ಎರ್ಯಾಟಿಕ್ ಅಥವಾ ಬೇಕಾಬಿಟ್ಟಿ ಬಿಹೇವ್ ಮಾಡಿದ್ರೆ, ಈಗ ನೀವು ಹೇಳಿದಾಗೆ ಈ ಥರ ಮಾತುಗಳು ಆಡಲಿಕ್ಕೆ ಸಾರ್ವಜನಿಕರ ಬಾಯಿಗೆ ನಾವೇ ಆಹಾರ ಕೊಟ್ಟಾಗ ಆಗ್ತದೆ. ಇದು ಆಗಲೇಬಾರ್ದು. ಯಾಕೆ ಹೇಳಿದರೆ, ದೇ ಆರ್ ಲಾ ಎನ್ಫೋರ್ಸಿಂಗ್ ಏಜೆನ್ಸೀಸ್, ನಾಟ್ ಲಾ ಬ್ರೇಕರ್ಸ್. ಅವರು ತಮ್ಮಲ್ಲಿ ತಾವು ಫಸ್ಟು ಬಿಗಿ ಹಿಡ್ಕೊಂಡು ಡಿಸಿಪ್ಲಿನ್ ಕಾಪಾಡ್ಕೊಳ್ಬೇಕು. ದಟ್ಸ್ ಕಾಲ್ಡ್. ಎಷ್ಟೇ ಟೆಂಪ್ಟೇಷನ್ ಬಂದರೂ ಕೂಡ ಈಸಿಯಾಗಿ ದೇ ಶುಡ್ ನಾಟ್ ಗೆಟ್ ಸಕಮ್ ಟು ಇಟ್. ಆ ಥರ ಒಂದು ಡಿಸಿಪ್ಲಿನ್ ಇದ್ದರೆ ಏನು, ಯಾರೇ ಒಂದು ನಮ್ಮ ಕಟ್ಟಬದ್ಧ ವೈರಿ ಇದ್ದರೂ ಕೂಡ ನಮ್ಮ ಮೇಲೆ ಬೆಟ್ಟು ತೋರಿಸ್ಲಿಕ್ಕಾಗಲ್ಲ. ಯಾಕೆಂದರೆ ನಾನು ಮಂಡ್ಯದಲ್ಲಿ ಕೆಲಸ ಮಾಡಿದಾಗ ನೋಡಿದಾಗ ಅಲ್ಲಿ ಎಲ್ಲ ಸಣ್ಣದ್ರಲ್ಲೂ ರಾಜಕೀಯ ತೆಗಿತಾರೆ. ಆದರೆ ಈ ಥರದ ಒಂದು ಬಿಹೇವಿಯರ್ ನಮ್ದು ಹೇಗಿರ್ಬೇಕಂತ ಹೇಳಿದ್ರೆ, ಯಾರೇ ದೊಡ್ಡ ಮನುಷ್ಯ ಇರಲಿ, ಸಣ್ಣವನಿರಲಿ, ಅಥವಾ ಏನು ನಿರ್ಗತಿಕ ಇರಲಿ, ಅಂಥವನು ಕೂಡ ಅಪ್ರಿಷಿಯೇಟ್ ಮಾಡ್ತಾನೆ. ಭಾಳ ಸೆನ್ಸಿಟಿವ್ ಪೀಪಲ್ ಅವರು. ಪೊಲಿಟಿಕಲಿ ದೇ ಆರ್ ವೆರಿ ಎನ್ಲೈಟೆಂಡ್ ಪೀಪಲ್. ಮಂಡ್ಯದವರು ಮಾತ್ರ, ನಮ್ಮ ಎಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ಮಂಡ್ಯದಲ್ಲಿ ಪೊಲಿಟಿಕಲಿ ದೇ ಆರ್ ವೆರಿ ಎನ್ಲೈಟೆಂಡ್ ಪೀಪಲ್. ಆದ್ದರಿಂದ ಭಾಳ ಕಷ್ಟ ಅಲ್ಲಿ ಕಷ್ಟ ಕೆಲಸ ಬಂದಾಗ ಕೂಡ ಜನ ನಮ್ಮ ಜೊತೆಗೆ ಇರ್ತಾರೆ ಅನ್ನೋದಕ್ಕೆ ಆ ಒಂದು ಬಿಹೇವಿಯರ್ ಆಫ್ ದಿ ಆಫೀಸರ್ ಇರ್ತದಲ್ಲ, ಅದು ಇಂಪಾರ್ಟೆಂಟು. ಹಾಗೆ ಹೇಗೆ ಒಳ್ಳೆಯವ್ರು ಬಂದಾಗ ಟ್ರೀಟ್ ಮಾಡ್ತಾರೆ, ಹೇಗೆ ಕೆಟ್ಟವ್ರು ಬಂದಾಗ ಅವ್ರನ್ನ ಟ್ರೀಟ್ ಮಾಡ್ತಾರೆ, ಯಾರನ್ನ ದೂರ ಇಟ್ಟಿರ್ತಾರೆ, ಯಾರನ್ನ ಹತ್ತಿರ ಇಟ್ಟಿರ್ತಾರೆ, ಇವೆಲ್ಲ ಕೂಡ ಸೂಕ್ಷ್ಮವಾಗಿ ಕೆಲಸಗಳು ಮಾಡ್ತಾರೆ. ನನಗೆ ಗೊತ್ತಿದೆ. ಡಿ ಸಿ ಅವರು ಇದ್ದರೂ ಕೂಡ ಯಾರನ್ನೂ ಬೈಯಲ್ಲ ಅವರು. ಬಟ್ ದಿ ಕ್ವಶನ್ ಆಫ್ ಪೆನ್ ಇಡೋ ಅಂಥ ಕೆಲಸ ಬಂದಾಗ ಅವರು ಕರೆಕ್ಟಾಗಿ ಮಾಡ್ತಾರೆ. ಆಗ ಅವರಿಗೆ ಪೆಟ್ಟು ಗೊತ್ತಾಗ್ತದೆ. ಇನ್ನೇನು ಹೊಡೆಯೋದು ಬೇಕಾಗಿಲ್ಲ, ಏನಿಲ್ಲ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ ಇವರು ಅಂತ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಒಂದೆರಡು ಕೇಸ್ ಸಾಕು. ಒಂದು ಸಾರಿ ಡಿ ಸಿ ಅಥವಾ ಎಸ್ ಪಿ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿದಂದರೆ 10-15 ದಿವಸದಲ್ಲಿ ಅಸೆಸ್ ಮಾಡಿಬಿಡ್ತಾರೆ ಅವ್ರನ್ನ. ನಮ್ಮ ಅವ್ರ ಕೆಳಗಡೆ ಇರೋ ಅಧಿಕಾರಿಗಳು ಕೂಡ ಅದನ್ನು ಟ್ರೈ ಟು ಇಂಪ್ಲಿಮೆಂಟ್. ಯಾವಾಗ ಮಾಡ್ತಾರೆ, ಇವರು ಹೇಗೆ ಮಾಡ್ತಾರೋ ಅದನ್ನು ಕಾಪಿ ಮಾಡಿಕೊಂಡು, ಇವರಿಗೆ ಇದು ಇಷ್ಟ. ಈಗ ನೀವು ಕೊಂಡ ಆಯೋದು ಇಷ್ಟ ಅಂತ ಹೇಳಿದ್ರೆ, ಅವರು ರೆವಿನ್ಯೂ ಆಫೀಸರು, ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಕೊಂಡ ಆಯ್ತಾನೆ ಕೂತ್ಕೊಂಡಿರ್ತಾರೆ, ಪಿಕ್ಚರ್ ಕಳಿಸ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಯಾಕೆ ಎಷ್ಟೋ ಸಾರಿ ಗಲಾಟೆಗಳು ಆಗಿವೆ ಇಂಥ ಒಂದು ಇನ್ಸಿಡೆಂಟ್ಗಳಲ್ಲಿ. ಏನಿರಬೇಕು ಆ ಒಂದು ಸಂದರ್ಭದಲ್ಲಿ ಅವ್ರದ್ದು. ನಮ್ಮ ಕೋ ಪ್ಯಾನಲಿಸ್ಟ್ ಹೇಳಿದಾಗೆ ಗೌಡರು, ನಾವು
ಮಾಬ್ ಕಂಟ್ರೋಲ್ ಏನಿದೆ ಅಥವಾ ಕ್ರೌಡ್ ಕಂಟ್ರೋಲ್ ಏನಿದೆ, ಆ ಒಂದು ಕಾರ್ಯಕ್ರಮ ಏನಿದೆ ಶುರುವಾದಾಗಿಂದ ಕೊನೆ ಗಂಟೆ ಬಾರಿಸೋವರೆಗೂ ಅಷ್ಟೇ ಮೈಯಲ್ಲಿ ಮೈತುಂಬ ಕಣ್ಣಿಟ್ಕೊಂಡು ಕೆಲಸ ಮಾಡಬೇಕು. ಸ್ವಲ್ಪ ಮಧ್ಯದಲ್ಲಿ ಈ ಥರ ಒಂದು ಇನ್ಸಿಡೆಂಟಲ್ಲಿ ಎಲ್ಲರೂ ಒಂದು ಸಣ್ಣ ತಪ್ಪಾಗ್ಬಿಟ್ರು ಕೂಡ ಅದು ಬೇರೆ ರೀತಿ ತಿರುಗುವಂಥ ಚಾನ್ಸಸ್ ಇರ್ತದೆ. ಆವಾಗ ನಿಮ್ಮ ಕೈಲಿ ಕಷ್ಟ ಆಗುತ್ತೆ ಕಂಟ್ರೋಲ್ ಮಾಡೋದು. ಇದು ಒಂದು ರೀತಿ ಪಥ್ಯ, ಏನು ಕರ್ತವ್ಯದಲ್ಲಿ ಪಥ್ಯ ಅಂತ ಹೇಳ್ತೀವಿ ನೋಡಿ. ನಾವು ಪಥ್ಯ ಮಾಡಬೇಕಾದ್ರೆ ನೀವು ರಂಜಾನಲ್ಲಿ ಪಥ್ಯ ಮಾಡ್ತೀರಲ್ಲ, ಹಾಗೆ ಇಲ್ಲಿ ನಮ್ಮಲ್ಲಿ ಕೂಡ ಕೆಲವು ಹಬ್ಬಗಳಲ್ಲಿ ನಾವು ಪಥ್ಯ ಮಾಡ್ತೀವಿ. ಆ ಥರ ಶಿಸ್ತುಬದ್ಧವಾಗಿ ಪಥ್ಯದಲ್ಲಿ ಇರಬೇಕು. ಎಲ್ಲಿ ತನಕ ನೀವು ನಿವೃತ್ತಿ ಆಗೋ ತನಕ. ನಿವೃತ್ತಿ ಆದಮೇಲೆ ನೀವೇನಾದ್ರು ಮಾಡ್ಕೊಳ್ಳಿ, ದಾಡಿ ಬಿಟ್ಕೊಳ್ಳಿ, ಮೀಸೆ ಬಿಡಿಸ್ಕೊಳ್ಳಿ, ತಲೆ ಬಿಡಿಸ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಬೇಕಾರಲ್ಲೇ ಪೂಜಾರಿ ಆಗಿರಿ, ನಾವೇ ಕೇಳೋದಿಲ್ಲ. ಎಲ್ಲಿ ತನಕ ನೀವು ಅಧಿಕಾರಿಯಾಗಿರ್ತೀವೋ ಅಥವಾ ಒಂದು ಕರ್ತವ್ಯದಲ್ಲಿರ್ತೀರೋ ಕರ್ತವ್ಯದಲ್ಲಿರ್ತಕ್ಕಂಥ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಇದನ್ನು ಯಾಕೆ ಮಾಡಿಸಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಹಿಂದೆ ಯಾರೋ ಇರ್ತಾರೆ ಗಾಡ್ ಫಾದರ್, ಸೋಕಾಲ್ಡ್ ಗಾಡ್ ಫಾದರ್ಸ್ ಅಂತ ನಾನು ಹೇಳೋದು. ಅವರು ಗಾಡ್ ಫಾದರು ಅಲ್ಲ, ಏನಾರ ತೊಂದರೆ ಸಿಕ್ಕಾಕೊಂಡ್ರೆ ಯಾರೂ ಬರೋಲ್ಲ, ಕೈ ಎತ್ಬಿಡ್ತಾನೆ. ಯಾರು ನಾವು ನೋಡಿದ್ದೀವಲ್ಲ. ಈಗ ನೋಡಿ, ಬೆಂಗಳೂರು ಸಿಟಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಎಲ್ಲಿ KSCAದಲ್ಲಿ ಯಾರ ಕಡೆ ಅವರಿಗೆ ಎಲ್ಲರೂ ಹೊಗಳ್ತಾಯಿದ್ರು ಅಧಿಕಾರಿಗಳನ್ನು. ಕೊನೆಗೆ ಯಾರು ಕಾಪಾಡಿದ್ರು ಅವ್ರನ್ನ? ಯಾರೂ ಕಾಪಾಡೋಕ್ಕಾಗಿಲ್ಲ. ಆದ್ದರಿಂದ ಹೇಳೋದು ನಾನು, ಯಾರೇ ಒಬ್ಬರದ್ದು ರಾಜಕಾರಣಿದಾಗಲಿ ಇನ್ನೊಬ್ಬಂದಾಗಲಿ ಗುಲಾಮರಾಗಬೇಡಿ. ನೀವು ಕಾನೂನನ್ನು ಪಾಲಿಸೋರಂಥರ ಆಗಬೇಕಾದ್ರೆ ಕಾನೂನಿನ ಗುಲಾಮರಾಗಿ, ಕಾನೂನನ್ನು ನೀವು ಗೌರವಿಸಿ, ಕಾನೂನನ್ನು ಗೌರವಿಸುವಂತೆ ಜನರಿಗೆ ಪಾಠ ಹೇಳಿ ಅವ್ರ ಹತ್ರ ನಡ್ಕೊಳ್ಳಿ. ಆಗ ನೀವೊಂದು ಎಕ್ಸಾಂಪಲ್ ಆಗ್ತೀರಾ ಬೈ ಯುವರ್ ಸೆಲ್ಫ್. ಅದು ನಿಮಗೆ ಈ ಥರ ಕ್ಲಿಷ್ಟಕರ ಸಂದರ್ಭದಲ್ಲಿ ಕೆಲಸ ಮಾಡುತ್ತೆ. ಯಾಕೆಂದರೆ ನೀವು ಸದಾ ಎಚ್ಚರಿಕೆಯಿಂದ ಇರ್ತೀರ, ಯಾಮಾರಲ್ಲ. ನಾನು ಅವನ ಜೊತೆ ಹಬ್ಬ ಮಾಡಿದ್ದೀನಿ, ನಮಗೇನು ಅವ್ರೇನು ತೊಂದರೆ ಮಾಡಲ್ಲ. ಯು ಕ್ಯಾನಾಟ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಎಲ್ಲ ಸಂದರ್ಭದಲ್ಲೂ ಕೂಡ ಯಾರನ್ನ ಹತ್ರನೂ ಬಿಟ್ಕೊಳ್ಬಾರ್ದು, ದೂರನೂ ಬಿಟ್ಕೋಬಾರ್ದು. ಎಲ್ಲಿ ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಕೊಂಡು ಮರ್ಯಾದೆಯಲ್ಲಿ ಇರಬೇಕು. ಒಂದು ಉತ್ತಮ ಸಂದೇಶ ಇತ್ತು ನಾಗರಾಜ್ ಸರ್ ಅವ್ರದ್ದು, ಅದು ತಾತ್ಪರ್ಯ ಹೇಳ್ಬಿಡ್ತೀನಿ.